ಪರೋಗತಾ ಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ येने ब्रह्महृदाय आदिकवये मुह्यन्ति यं सूरयः. तेजो वारिमृतां यथा निमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्. यं प्रव्रजन्तमनुपेतमपेतकृत्यम् द्वैपायनो विरहकातर आजुहाव पुत्रेति तन्मयः तरवो मेदुः तं सर्वभूतहृदयं मुनिमानतोऽस्मि. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 12ನೇ ಅಧ್ಯಾಯದಲ್ಲಿ ಇವತ್ತು 6ನೇ ಶ್ಲೋಕ ನೋಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಳ್ಳಿ. ನಾರದ ಉವಾಚ ನತ್ವಾ ಭಗವತೆ ಜಾಯ ಲೋಕಾನಾಂ ಧರ್ಮಹೇತವೇ ವಕ್ಷ್ಯೇ ಸನಾತನಂ ಧರ್ಮಂ ನಾರಾಯಣಮುಖಾಚ್ಛ್ರುತಂ ಯೋವತೀರ್ಯಾತ್ಮನೋಂಶೇನ ದಾಕ್ಷಾಯಣ್ಯಾಂ ತು ಧರ್ಮತಃ ಲೋಕಾನಾಂ ಸ್ವಸ್ತಯೇ ಅಧ್ಯಾಸ್ತೆ ತಪೋ ಬದರಿಕಾಶ್ರಮೇ. ನಾರದ ಮಹರ್ಷಿಗಳು ಧರ್ಮರಾಜನ ಪ್ರಶ್ನೆಗೆ ಉತ್ತರವಾಗಿ ಸನಾತನ ಧರ್ಮ ಏನಿದೆ ಅದರ ಬಗ್ಗೆ ನಿನಗೆ ಹೇಳ್ತೇನೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಅದಕ್ಕೂ ಮುಂಚೆ ಅಜಾಯ ಭಗವತೆ ನತ್ವಾ ಅಂತ ಸನಾತನನಾದಂತಹ ಭಗವಂತನಿಗೆ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅವತಾರವನ್ನು ತಾಳ್ತಕ್ಕಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ನಾನು ನಿನಗೆ ಸನಾತನ ಧರ್ಮದ ಬಗ್ಗೆ ಹೇಳ್ತೇನೆ ಅಂತ ಮೊದಲನೇ ಶ್ಲೋಕದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೂಲರೂಪಿಯಾದಂತಹ ಆ ಭಗವಂತ ಶ್ರೀಮನ್ನಾರಾಯಣ ಒಂದು ಅಂಶದಿಂದ ದಕ್ಷ ಪ್ರಜಾಪತಿಯ ಕುಮಾರಿ ಆದಂತಹ ಮೂರ್ತಿ ದೇವಿಯಲ್ಲಿ ಯಮಧರ್ಮರಾಜನಿಂದ ಅವತಾರವನ್ನು ಮಾಡ್ತಾನೆ. ಯಮಧರ್ಮರಾಜನ ಪತ್ನಿ ಮೂರ್ತಿ ದೇವಿ ಅಂತ ದಕ್ಷ ಪ್ರಜಾಪತಿಯ ಮಗಳು. ಆ ಮೂರ್ತಿ ದೇವಿಯಲ್ಲಿ ಅವತಾರ ಮಾಡಿರ್ತಕ್ಕಂತಹ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಮೂಲರೂಪಿಯಾದ ಭಗವಂತ ನಾರಾಯಣ.
ಈ ದಕ್ಷ ಕುಮಾರಿಯಲ್ಲಿ ಯಮನಿಂದ ಅವತಾರ ಮಾಡುವಂತಹ ಭಗವಂತ ಏನಿದ್ದಾನೆ, ಇವನಿಗೂ ನಾರಾಯಣ ಅಂತ ಹೆಸರು. ಇದು ಅವತಾರ. ಹಾಗಾಗಿ ಮೂಲರೂಪ ನಾರಾಯಣನಿಗೂ ನಾರಾಯಣ ಅಂತ ಹೆಸರು. ನಾರಾಯಣ ಅಂತನ್ನೋ ಒಂದು ಅವತಾರವೂ ಕೂಡ ಇದೆ. ಇದು ಯಮಧರ್ಮರಾಜನ ಮಗನಾಗಿ ಮಾಡಿದ ಅವತಾರ. ಲೋಕಕ್ಷೇಮಕ್ಕೋಸ್ಕರ ಋಷಿಮುನಿಗಳೆಲ್ಲ ತಪಸ್ಸನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಶಿಕ್ಷಣ ಕೊಡ್ಲಿಕ್ಕೋಸ್ಕರನೇ ಆ ನಾರಾಯಣ ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ಇವತ್ತಿಗೂ ಕೂಡ ಬದರಿಕಾಶ್ರಮದಲ್ಲಿ ಈ ನಾರಾಯಣ ತಪಸ್ಸನ್ನ ಮಾಡ್ತಾ ಕೂತಿದ್ದಾನೆ. ಅದ್ಭುತವಾದ ತಪಸ್ಸು, ಋಷಿಮುನಿಗಳ ಶಿಕ್ಷಣಕ್ಕೋಸ್ಕರ ತಪಸ್ಸು, ಯಾರನ್ನು ಒಲಿಸಿಕೊಳ್ಳಿಕ್ಕೋಸ್ಕರ ಮಾಡಿದಂತಹ ತಪಸ್ಸಲ್ಲ ಇದು. ಲೋಕಾನಾಂ ಸ್ವಸ್ಥಯೇ ಅಂತ ಭಗವಂತ ಲೋಕಗಳಿಗೆಲ್ಲ ಮಂಗಲವನ್ನ ಉಂಟು ಮಾಡ್ತಕ್ಕಂಥವನು. ಸ್ವಸ್ತಿ ಅಂದ್ರೆ ಮಂಗಲ ಅಂತ ಅರ್ಥ. ಎಲ್ಲ ಲೋಕಕ್ಕೆ ಕಲ್ಯಾಣವನ್ನ ಉಂಟು ಮಾಡ್ತಕ್ಕಂಥವನು ಭಗವಂತ. ತಾನು ಶಿಕ್ಷಣಕ್ಕೋಸ್ಕರ ಈ ರೀತಿ ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ಧರ್ಮ ಮಗನಾದಂತಹ ನಾರಾಯಣ, ಧರ್ಮನ ಮಗ. ಯೋವತೀರ್ಯಾತ್ಮನೋಂಶೇನ ದಾಕ್ಷಾಯಣ್ಯಾಂ ತು ಧರ್ಮತಃ ಲೋಕಾನಾಂ ಸ್ವಸ್ಥಯೇ ಅಧ್ಯಾಸ್ತೆ ತಪೋ ಬದರಿಕಾಶ್ರಮೇ. ಧರ್ಮಮೂಲಂ ಹಿ ಭಗವಾನ್ ಸರ್ವವೇದಮಯೋ ಹರಿಃ ಸ್ಮೃತಿಶ್ಚ ತದ್ವಿದಾಂ ರಾಜನ್ ಯೇನ ಚಾತ್ಮಾ ಪ್ರಸೀದತಿ. ಧರ್ಮದ ವಿಷಯದಲ್ಲಿ ಮೂಲವಾದ ಆಧಾರ ಪ್ರಮಾಣ ಏನು ಅಂತಂದ್ರೆ, ಎಲ್ಲ ವೇದಗಳನ್ನ ಉಪದೇಶ ಮಾಡತಕ್ಕಂತಹ ಶ್ರೀಮನ್ನಾರಾಯಣನೇ. ಮತ್ತು ಆ ವೇದಗಳನ್ನ ಮತ್ತು ಆ ಭಗವಂತನನ್ನ ತಿಳ್ಕೊಂಡಂತಹ ಋಷಿಮುನಿಗಳ ಉಪದೇಶ. ಇದು ಮೂಲ ಪ್ರಮಾಣ. ಧರ್ಮ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗಿದ್ರೆ ಮೂಲ ಪ್ರಮಾಣವೇ ಭಗವಂತ. ಯಾಕೆಂದ್ರೆ ಅವನೇ ಎಲ್ಲ ವೇದಗಳನ್ನ ಉಪದೇಶ ಮಾಡ್ತಕ್ಕಂಥವನು. ಸರ್ವವೇದ ಉಪದೇಶಕ ಭಗವಂತ. ಹಾಗಾಗಿ ಅವನೇ ನಮಗೆ ಪ್ರಮಾಣ, ಪರಮ ಪ್ರಮಾಣ. ಮತ್ತೆ ಇವರು ಕೂಡ ಪ್ರಮಾಣ ಆಗ್ತಾರೆ. ಭಗವಂತನನ್ನ ತಿಳ್ಕೊಂಡಂತಹ ಜ್ಞಾನಿಗಳು, ವೇದವನ್ನು ಭಗವಂತನನ್ನು ತಿಳ್ಕೊಂಡಂಥವರು ಋಷಿಮುನಿಗಳೇನಿದ್ದಾರೆ, ಮಹಾಜ್ಞಾನಿಗಳು, ಬ್ರಹ್ಮಾದಿ ದೇವತೆಗಳು, ಅವರ ಉಪದೇಶವೂ ಕೂಡ ನಮಗೆ ಧರ್ಮ ವಿಷಯದಲ್ಲಿ ಪ್ರಮಾಣ ಆಗ್ತದೆ. ಏನು ಧರ್ಮ ಅಂದ್ರೆ ಏನು? ಧರ್ಮದ ಲಕ್ಷಣ ಏನು ಅಂದ್ರೆ, ಏನಚ ಆತ್ಮ ಪ್ರಸೀದತಿ, ಅದೇ ಧರ್ಮ. ಯಾವುದನ್ನ ಅನುಷ್ಠಾನ ಮಾಡೋದ್ರಿಂದ ಭಗವಂತನಿಗೆ ಪ್ರೀತಿ ಆಗ್ತದೋ ಅದೇ ಧರ್ಮ. ಧರ್ಮದ ಲಕ್ಷಣ ಇಷ್ಟೇ. ಧರ್ಮ ಅಂತಂದ್ರೆ ನಾವು ಏನನ್ನ ಮಾಡೋದ್ರಿಂದ ಭಗವಂತನಿಗೆ ಪ್ರೀತಿ ಆಗ್ತದೋ ಅದೆಲ್ಲವೂ ಧರ್ಮ ಅಂತ ಕರೆಸ್ಕೊಳ್ತದೆ. ಇಷ್ಟೇ ಧರ್ಮದ ನಿಜವಾದ ಲಕ್ಷಣ ಅಂದ್ರೆ ಇದು. ಏನಚ ಆತ್ಮ ಪ್ರಸೀದತಿ. ಆತ್ಮ ಅಂತಂದ್ರೆ ಪರಮಾತ್ಮ. ಯಾವುದನ್ನ ನಾವು ಅನುಸರಣೆ ಮಾಡೋದ್ರಿಂದ ಭಗವಂತನಿಗೆ ಪ್ರೀತಿ ಆಗ್ತದೋ ಅದೆಲ್ಲವೂ ಧರ್ಮ ಅಂತ ಕರೆಸ್ಕೊಳ್ತದೆ. ಧರ್ಮದ ಪ್ರಧಾನವಾದ ಲಕ್ಷಣ ಅಂದ್ರೆ ಇಷ್ಟು. ಇಂತಹ ಧರ್ಮ ಯಾವುದು ಅಂತ ನಾವು ತಿಳ್ಕೊಳ್ಬೇಕಾಗಿದ್ರೆ ಅದಕ್ಕೆ ಮೂಲ ಪ್ರಮಾಣ ಅಂತಂದ್ರೆ ಭಗವಂತನ ಉಪದೇಶ. ಭಗವಂತ ಮತ್ತು ಭಗವಂತನನ್ನ ವೇದವನ್ನ ತಿಳ್ಕೊಂಡಂತಹ ಜ್ಞಾನಿಗಳ ಉಪದೇಶ, ಇದೇ ಪರಮ ಪ್ರಮಾಣ.
ಧರ್ಮಮೂಲಂ ಹಿ ಭಗವಾನ್ ಸರ್ವವೇದಮಯೋ ಹರಿಃ ಸ್ಮೃತಿಶ್ಚ ತದ್ವಿದಾಂ ರಾಜನ್ ಯೇನ ಚಾತ್ಮಾ ಪ್ರಸೀದತಿ. ಸತ್ಯಂ ದಯಾ ತಪಃಶೌಚಂ ತಿತಿಕ್ಷೇಜ್ಯಾ ಶಮೋ ದಮಃ ಅಹಿಂಸಾ ಬ್ರಹ್ಮಚರ್ಯಂ ಚ ತ್ಯಾಗಃ ಸಂತೋಷ ಆರ್ಜವಂ. ಸ್ವಾಧ್ಯಾಯ ಸಮದೃಕ್ಸೇವಾ ಗ್ರಾಮ್ಯೇಹೋ ಪರಮಶನೈಃ ನೃಣಾಂ ವಿಪರ್ಯಯೇಹೇಕ್ಷ ಮೌನಂ ಆತ್ಮವಿಮರ್ಶನಂ. ಮೊದಲು ಎಲ್ಲಾ ವರ್ಣಗಳಿಗೂ ಎಲ್ಲಾ ಆಶ್ರಮಗಳಿಗೂ ಸಾಮಾನ್ಯ ಧರ್ಮಗಳು ಯಾವುದೋ ಅದನ್ನ ಹೇಳ್ತಾ ಇದ್ದಾರೆ. ಈಗ ನಾನು ಹೇಳ್ತಾ ಇರೋದು ಎಲ್ಲರಿಗೂ ಸಾಮಾನ್ಯವಾದ ಧರ್ಮ ಇದು. ಒಬ್ಬೊಬ್ಬ ವರ್ಣಗಳಿಗೆ ಒಬ್ಬೊಬ್ಬ ಆಶ್ರಮದವರಿಗೆ ಪ್ರತ್ಯೇಕವಾಗಿ ಧರ್ಮಗಳು ಬೇರೆ ಬೇರೆ ಇದ್ದಾವೆ. ಆದರೆ ಮೊದಲು ಎಲ್ಲಾ ವರ್ಣದವರಿಗೂ ಎಲ್ಲಾ ಆಶ್ರಮದವರಿಗೂ ಇರುವಂತಹ ಸಾಮಾನ್ಯ ಧರ್ಮ ಯಾವುದು ಅಂದ್ರೆ ಸತ್ಯಂ, ಸತ್ಯವನ್ನ ನುಡಿತಕ್ಕಂಥದ್ದು. ದಯಾ, ಎಲ್ಲ ಪ್ರಾಣಿಗಳ ಮೇಲೆ ದಯೆಯನ್ನು ತೋರಿಸ್ತಕ್ಕಂಥದ್ದು. ತಪಃ, ತಪಸ್ಸು ಅಂತಂದ್ರೆ ಏಕಾದಶಿ ಉಪವಾಸ ಮುಂತಾದಂತಹ ತಪಸ್ಸು. ದೇಹವನ್ನ ದಂಡನೆ ಮಾಡಿ, ನಮ್ಮ ದೇಹಕ್ಕೆ ನಾವೇ ದಂಡನೆಯನ್ನ ಕೊಟ್ಟುಕೊಂಡು ಮಾಡತಕ್ಕಂತಹ ಭಗವಂತನ ಆರಾಧನೆ, ಏಕಾದಶಿ ಉಪವಾಸ ಮೊದಲಾದಂತಹ ತಪಸ್ಸು. ಆಮೇಲೆ ಶೌಚ, ಶೌಚ ಸ್ನಾನಾದಿ ಶೌಚಗಳು. ಆಮೇಲೆ ತಿತಿಕ್ಷಾ, ತಿತಿಕ್ಷಾ ಅಂತಂದ್ರೆ ದ್ವಂದ್ವಗಳನ್ನ ಸಹಿಸಿಕೊಳ್ಳುವಂತಹ ಬುದ್ಧಿ. ಸುಖ ದುಃಖ ಈ ದ್ವಂದ್ವಗಳನ್ನ ಏಕರೀತಿಯಲ್ಲಿ ಕಾಣಬೇಕು. ಸಹಿಷ್ಣುತೆ, ಸಹಿಸಿಕೊಳ್ಳುವ ಬುದ್ಧಿ, ಇದು ತಿತಿಕ್ಷ. ಆಮೇಲೆ ಇಜ್ಜಾ, ಇಜ್ಜಾ ಅಂತಂದ್ರೆ ಯಜ, ದೇವಪೂಜಾಯಾಮ್ ಅಂತ ಧಾತು. ದೇವರ ಪೂಜೆ, ಯಾಗ. ಯಜ ಅಂದ್ರೆ ಯಾಗ, ಯಾಗ ಅಂದ್ರೆ ದೇವರ ಪೂಜೆ. ಆಮೇಲೆ ಶಮಃ, ಭಗವನ್ನಿಷ್ಠತಾ ಬುದ್ಧಿ. ಆಮೇಲೆ ದಮಃ, ಇಂದ್ರಿಯ ನಿಗ್ರಹ. ಅಹಿಂಸಾ, ಹಿಂಸೆಯನ್ನ ಮಾಡದೇ ಇರುವಿಕೆ. ಬ್ರಹ್ಮಚರ್ಯಂ, ಬ್ರಹ್ಮಚರ್ಯ. ಈ ಬ್ರಹ್ಮಚರ್ಯ ಎಲ್ಲರಿಗೂ ಇದೆ, ಬ್ರಹ್ಮಚಾರಿಗಳಿಗೆ ಮಾತ್ರ ಅಲ್ಲ. ಬ್ರಹ್ಮಚರ್ಯ ಅಂತನ್ನೋದು ಸಾಮಾನ್ಯ ಧರ್ಮ ಹೇಗಾಗತ್ತೆ, ಗೃಹಸ್ಥರಿಗೆ ಅಂತ ಬ್ರಹ್ಮಚರ್ಯ ಅಂತ ಕೇಳಬಾರದು. ಗೃಹಸ್ಥರಿಗೂ ಪ್ರತಿಯೊಬ್ಬರಿಗೂ ಬ್ರಹ್ಮಚರ್ಯ ಅಂತನ್ನೋದು ನಿಯಮ. ಪರಸ್ತ್ರೀ ಸಂಘ ಮೊದಲಾದಂಥದ್ದನ್ನ ಮಾಡದೇ ಇರೋದೇನಿದೆ ಇದೇ ನಿಯಮ, ಗೃಹಸ್ಥರಿಗೆ ಇರ್ತಕ್ಕಂತಹ ಬ್ರಹ್ಮಚರ್ಯ ಅಂತ ಅದರ ವಿವರಣೆಯನ್ನು ಮುಂದೆ ಹೇಳ್ತಾರೆ. ಹಾಗಾಗಿ ಬ್ರಹ್ಮಚರ್ಯಂ ಅನ್ನೋದು ಇದು ಸಾಮಾನ್ಯ ಧರ್ಮ. ಆಮೇಲೆ ತ್ಯಾಗ, ನಿಷಿದ್ಧ ಪದಾರ್ಥಗಳನ್ನ ತ್ಯಾಗ ಮಾಡೋದು, ಇದು ಕೂಡ ಸಾಮಾನ್ಯ ಧರ್ಮ, ಎಲ್ಲರಿಗೂ ಇರ್ತಕ್ಕಂತಹ ಧರ್ಮ. ಆಮೇಲೆ ಸಂತೋಷ, ಸಿಕ್ಕಿದ್ದರಲ್ಲಿ ಸಂತೋಷ ಪಡಬೇಕು. ನಮಗೆ ಏನು ಭಗವಂತ ದೊರಕಿಸಿ ಕೊಟ್ಟಿದ್ದಾನೋ ಅಷ್ಟರಲ್ಲೇ ಸಂತೋಷದಿಂದ ಬದುಕಬೇಕು. ಹೊಟ್ಟೆ ಕಿಚ್ಚು ಪಡಬಾರದು, ಸಂತೋಷದಿಂದ ಇರಬೇಕು, ತೃಪ್ತಿ ಇರಬೇಕು ಅದು. ಆಮೇಲೆ ಆರ್ಜವಂ, ರುಜುತನ, ನೇರವಾದ ನಡೆ, ಕಪಟ ವರ್ತನೆ ಇರಬಾರದು. ಮೋಸ ಕಪಟ ವಂಚನೆ ಇಲ್ಲದೆ ರುಜು ನಡೆ, ನೇರವಾದ ನಡೆ, ಇದನ್ನು ಆರ್ಜವಂ ಅಂತ ಕರೀತಾರೆ. ಇದು ಎಲ್ಲರಲ್ಲೂ ಇರಬೇಕಾದಂತಹ ಸಾಮಾನ್ಯ ಧರ್ಮಗಳು. ಸ್ವಾಧ್ಯಾಯ, ಸ್ವಾಧ್ಯಾಯ ತಮ್ಮ ತಮ್ಮ ಅಧ್ಯಯನ,
ತಮ್ಮ ತಮ್ಮ ಶಾಖಾಧ್ಯಯನ, ಇದನ್ನ ಸ್ವಾಧ್ಯಾಯ ಅಂತ ಕರೀತಾರೆ. ಇದು ಸಾಧಾರಣ ಧರ್ಮ ಆಗೋದು ಹೇಗೆ ಅಂತ ಒಂದು ಪ್ರಶ್ನೆ ಬರಬಹುದು. ಸ್ವಾಧ್ಯಾಯ ಅನ್ನೋದು ಸಾಮಾನ್ಯ ಧರ್ಮ ಹೇಗೆ? ಅವರವರ ಶಾಖಾಧ್ಯಯನ ಅಂತಂದ್ರೆ ಇದು ದ್ವಿಜರಿಗೆ ಸರಿ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರಿಗೆ ಸರಿ. ಶೂದ್ರರಿಗೆ ಸ್ವಾಧ್ಯಾಯ ಅನ್ನೋದು ಇಲ್ವಲ್ಲ. ಅವಾಗ ಅದು ಸಾಮಾನ್ಯ ಧರ್ಮ ಆಗೋದು ಹೇಗೆ ಅಂತ ಒಂದು ಪ್ರಶ್ನೆ ಬರಬಹುದು. ಶೂದ್ರರಿಗೂ ಕೂಡ ಭಗವನ್ನಾಮ ಸಂಕೀರ್ತನೆ ಅಂತನ್ನೋದೇ ಸ್ವಾಧ್ಯಾಯ. ಆ ರೀತಿ ಇಟ್ಕೊಂಡಾಗ ಸ್ವಾಧ್ಯಾಯ ಅನ್ನೋದು ಎಲ್ಲರಿಗೂ ಸಾಮಾನ್ಯ ಧರ್ಮ ಆಗ್ತದೆ. ಆಮೇಲೆ ಸಮದೃಕ್ ಅಂತಂದ್ರೆ ಎಲ್ಲ ಕಡೆಯಲ್ಲೂ ಭಗವಂತನನ್ನ ಸಮಾನವಾಗಿ ಕಾಣೋದು, ಇದು ಸಮದೃಕ್. ಆಮೇಲೆ ಸೇವಾ, ಮಹಾತ್ಮರನ್ನ ಸೇವೆ ಮಾಡೋದು. ಯಾರು ನಮಗಿಂತ ಹಿರಿಯರು ಮಹಾತ್ಮರಿದ್ದಾರೆ, ಜ್ಞಾನಿಗಳು, ಮಹಾತ್ಮರು, ಅಂಥವರನ್ನ ಸೇವೆ ಮಾಡಬೇಕು. ಈ ಮಹಾತ್ಮರ ಸೇವಾ ಅಂತನ್ನೋದು ಇದು ಒಂದು ಸಾಧಾರಣ ಧರ್ಮ. ಆಮೇಲೆ ಸೇವಾ ಆದ ಮೇಲೆ ಗ್ರಾಮ್ಯ ಇಹ ಉಪರಮಃ. ಗ್ರಾಮ್ಯೇಹೋಪರಮ ಅಂತಂದ್ರೆ ಕೆಟ್ಟ ವಿಷಯ ಭೋಗದ ಆಸೆಯನ್ನು ಬಿಡೋದು, ದುರ್ವಿಷಯ ಇಚ್ಛಾ. ಗ್ರಾಮ್ಯೇಹ ಅಂದ್ರೆ ಕೆಟ್ಟ ವಿಷಯ ಪದಾರ್ಥಗಳ ಬಗ್ಗೆ ಅಪೇಕ್ಷೆ, ಅದನ್ನ ಪರಿತ್ಯಾಗ ಮಾಡೋದೇನಿದೆ ಅದನ್ನ ಗ್ರಾಮ್ಯೇಹೋಪರಮ ಅಂತ ಕರೀತಾರೆ. ಗ್ರಾಮ್ಯೇಹೋಪರಮಃ, ಇದನ್ನ ಶನೈಹಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅಷ್ಟು ಸುಲಭವಾಗಿ ಬಿಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ಶನೈಹಿ, ನಿಧಾನವಾಗಿ ಬಿಡಬೇಕು, ಒಂದೊಂದಾಗಿ ನಿಧಾನವಾಗಿ ಬಿಡಬೇಕು. ಇದು ಸಾಮಾನ್ಯ ಧರ್ಮ. ನೃಣಾಂ ವಿಪರ್ಯಯೇ ಕ್ಷಾ. ಮತ್ತೊಬ್ಬರಿಗೆ ಕೆಟ್ಟದ್ದನ್ನ ಮಾಡಿದರೆ ನನಗೂ ಕೆಟ್ಟದ್ದಾಗತ್ತೆ ಅಂತ ಆಲೋಚನೆ ಮಾಡಬೇಕು. ಇದು ವಿಪರ್ಯಯೇ ಕ್ಷಾ ಅಂದ್ರೆ ಹಾಗೆ. ವಿಪರ್ಯಯ ಅಂದ್ರೆ ವಿಪರೀತವಾಗಿ ತಿರುಗಿ ನನಗೆ ಬರುತ್ತೆ ಅಂತ. ನಾವು ಮತ್ತೊಬ್ಬರಿಗೆ ಏನು ಮಾಡ್ತೇವೋ ಅದು ತಿರುಗಿ ನಮಗೆ ಆಗತ್ತೆ ಅನ್ನೋದನ್ನ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ನಾವು ಯಾರಿಗಾದ್ರೂ ಏನಾದ್ರೂ ಒಂದನ್ನ ನಾವು ಮಾಡಬೇಕಾದ್ರೆ ಇದನ್ನ ನಾವು ಮನಸ್ಸಿನಲ್ಲಿ ಯಾವಾಗಲೂ ವಿಮರ್ಶೆ ಮಾಡಬೇಕು. ನಾನು ಇವನಿಗೇನು ಮಾಡ್ತೇನೆ ಅದು ತಿರುಗಿ ನನಗೆ ಆಗತ್ತೆ ಅನ್ನೋದು, ಇದನ್ನ ವಿಪರ್ಯಯೇ ಕ್ಷಾ ಅಂತ ಕರೀತಾರೆ. ಆಮೇಲೆ ಮೌನ ಅಂತಂದ್ರೆ ಏನೂ ಮಾತಾಡದೇ ಇರೋದು ಅಂತ ಅರ್ಥ ಅಲ್ಲ. ಡಿಕ್ಷನರಿ ತೆಗೆದು ನೋಡಿದ್ರೆ ನೀವು ಏನು ಮಾತಾಡದೇ ಇರೋದು ಅಂತ ಅರ್ಥ ಬರ್ತದೆ ಮೌನ ಅಂದ್ರೆ. ಅದು ಸಾಧ್ಯ ಇಲ್ಲ. ಮೌನ ಅನ್ನೋದು ಸಾಮಾನ್ಯ ಧರ್ಮ. ಇದು ಮೌನ ಅನ್ನೋ ಶಬ್ದಕ್ಕೆ ಕೆಟ್ಟದ್ದನ್ನ ಮಾತಾಡಬಾರದು ಅಂತ ಅಷ್ಟೇ ಅರ್ಥ. ಮಾತಿನಲ್ಲಿ ಒಂದು ನಿಗಾ ಇರಬೇಕು. ಕೆಟ್ಟದ್ದನ್ನ ಮಾತಾಡದೇ ಇರೋದೇನಿದೆ ಅದನ್ನೇ ಮೌನ ಅಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ. ಪ್ರಲಾಪವರ್ಜನಂ, ಬೇಡವಾದ ವಿಷಯಗಳನ್ನ, ಕೆಟ್ಟದ್ದನ್ನ ಮಾತಾಡದೇ ಇರೋದೇನಿದೆ ಅದೇ ಮೌನ. ಆಮೇಲೆ ಆತ್ಮವಿಮರ್ಶನಂ, ಭಗವಂತನ ಬಗ್ಗೆ ವಿಚಾರ ಮಾಡಬೇಕು. ಆತ್ಮ ಅಂತಂದ್ರೆ ಸರ್ವೋತ್ತಮನಾದ ಪರಮಾತ್ಮ, ಆ ಪರಮಾತ್ಮನ ಬಗ್ಗೆ ವಿಚಾರ. ಇದೆಲ್ಲ ಎಲ್ಲರಿಗೂ ಇರ್ತಕ್ಕಂತಹ ಸಾಧಾರಣ ಧರ್ಮಗಳು. ಸತ್ಯಂ ದಯಾ ತಪಶೌಚಂ ತಿತಿಕ್ಷೇಜ್ಯಾ ಶಮೋದಮಃ ಅಹಿಂಸಾ ಬ್ರಹ್ಮಚರ್ಯಂ ಚ ತ್ಯಾಗಃ ಸಂತೋಷ ಆರ್ಜವಂ ಸ್ವಾಧ್ಯಾಯ ಸಮದೃಕ್ ಸೇವಾ ಗ್ರಾಮ್ಯೇಹೋ ಪರಮಶನೈಃ ನೃಣಾಂ ವಿಪರ್ಯಯೇ ಕ್ಷಾ ಮೌನಮಾತ್ಮವಿಮರ್ಶನಂ.
अन्नाद्यादे संविभागो भूतेभ्यश्च यथार्हतः ते श्वात्मदेवता बुद्धिः सुतरां नृषु पांडव. ಎಲೆ ಪಾಂಡವ, ಧರ್ಮರಾಜನನ್ನ ಕುರಿತು ನಾರದರು ಹೇಳ್ತಾ ಇದ್ದಾರೆ. ಭೂತೇಭ್ಯ ಅನ್ನದ್ಯಾದೇಹ ಸಂವಿಭಾಗ. ನಾವೇನು ಊಟ ಮಾಡುತ್ತೇವೆ, ಅನ್ನ ಮೊದಲಾದವುಗಳು, ಅದನ್ನ ಯಥಾಯೋಗ್ಯವಾಗಿ ಹಂಚಿ ತಿನ್ನಬೇಕು. ನಾವೊಬ್ಬರೇ ಭೋಗ ಮಾಡಬಾರದು. ಯಾವುದೇ ಭೋಗ ಇರಲಿ, ಅದನ್ನ ಅವರವರ ಯೋಗ್ಯತಾನುಸಾರವಾಗಿ ಹಂಚಿ ತಿನ್ನಬೇಕು. ಭೂತೇಭ್ಯ, ಈಗ ಬ್ರಾಹ್ಮಣ ಆರಾಧನೆ, ಪಶುಗಳಿಗೆ ಗೋಗ್ರಾಸ, ಅತಿಥಿ ಸತ್ಕಾರ, ಇದನ್ನೆಲ್ಲ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಇದನ್ನೆಲ್ಲ ಕ್ರಮವಾಗಿ ಯಾರ್ಯಾರಿಗೆ ತಲುಪಿಸ್ಬೇಕೋ ಅವರವರಿಗೆಲ್ಲ ತಲುಪಿಸಿ ಆಮೇಲೆ ನಾವು ತಿನ್ನಬೇಕು. ಅನ್ನ ಮೊದಲಾದವುಗಳು ಯಾವುದೇ ಇರಲಿ, ನಾವು ಭೋಗ ಮಾಡತಕ್ಕಂಥ ಪದಾರ್ಥಗಳನ್ನ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೋ ಅವರವರಿಗೆ ಅಷ್ಟಷ್ಟು ಬಲಿಹರಣಾದಿಗಳು, ಅವುಗಳನ್ನೆಲ್ಲ ಯಥಾಯೋಗ್ಯವಾಗಿ ಮಾಡಿ ಆಮೇಲೆ ಭೋಗಿಸ್ತಕ್ಕಂಥದ್ದು. ಬ್ರಾಹ್ಮಣರಿಗೆ, ಪಶುಗಳಿಗೆ, ಅತಿಥಿಗಳಿಗೆ ಯಥಾಯೋಗ್ಯವಾಗಿ ಹಂಚಬೇಕು. ಎಲ್ರಿಗೂ ಒಂದೇ ರೀತಿ ಅಲ್ಲ, ಮತ್ತೆ ಅವರವರ ಯೋಗ್ಯತಾನುಸಾರವಾಗಿ ಅವರವರಿಗೆ ಹಂಚಬೇಕು. ಅದನ್ನ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಆ ಭಾಗಗಳನ್ನು ಅವರವರಿಗೆ ತಲುಪಿಸ್ತಕ್ಕಂಥದ್ದು. ಆಮೇಲೆ ತಾನು ಭೋಗ ಮಾಡಬೇಕು. ಆವಾಗ ಆ ಪಶುಗಳಲ್ಲಿ, ಅತಿಥಿಗಳಲ್ಲಿ, ಬ್ರಾಹ್ಮಣರಲ್ಲಿ ಇರುವಂತಹ ಪರಮಾತ್ಮ ಮತ್ತು ತತ್ವಾಭಿಮಾನಿ ದೇವತೆಗಳು ಅವರೆಲ್ಲ ಇದ್ದಾರೆ, ಅವರಿಗೆಲ್ಲ ಸಂತೋಷ ಆಗಲಿ ಅಂತನ್ನೋ ಅನುಸಂಧಾನ ಇರಬೇಕು. ಅವರಿಗೆಲ್ಲ ಯಾಕೆ ಕೊಡಬೇಕು ಅಂತ, ನಾನೇನೋ ಅವರಿಗೆ ಉಪಕಾರ ಮಾಡ್ತಾ ಇದ್ದೇನೆ ಅಂತೆಲ್ಲ ಅಹಂಕಾರ ಪಟ್ಟುಕೊಳ್ಬಾರದು. ಪ್ರತಿಯೊಬ್ಬರಲ್ಲಿಯೂ ಕೂಡ ಭಗವಂತ ಇದ್ದಾನೆ, ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಭಗವಂತ ಇದ್ದಾನೆ ಅನ್ನೋ ಅನುಸಂಧಾನ. ಒಂದು ಗೋಗ್ರಾಸವನ್ನ ಇಡುವಾಗಲೂ ಕೂಡ ನಾನೇನೋ ಈ ಹಸುವಿಗೆ ಉಪಕಾರ ಮಾಡ್ತಾ ಇದ್ದೇನೆ ಅಂತ ಅಹಂಕಾರ ಇರಬಾರದು, ದರ್ಪ ಇರಬಾರದು. ಇದರ ಒಳಗೆ ಭಗವಂತ ಇದ್ದಾನೆ, ಆ ಭಗವಂತನಿಗೆ ಪ್ರೀತಿ ಆಗಲಿ, ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರಿಗೆಲ್ಲ ಪ್ರೀತಿ ಆಗಲಿ ಅಂತ ಆ ಅನುಸಂಧಾನದಿಂದ ಎಲ್ಲರನ್ನೂ ಆರಾಧನೆ ಮಾಡಬೇಕು. ವಿಶೇಷವಾಗಿ ಮನುಷ್ಯರ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಪಶು ಪಕ್ಷಿಗಳ ಆರಾಧನೆಗಿಂತ ವಿಶೇಷವಾಗಿ ಬ್ರಾಹ್ಮಣ ಆರಾಧನೆಯನ್ನ ಮಾಡಬೇಕು. ಮನುಷ್ಯರಲ್ಲಿ ವಿಶೇಷವಾಗಿ ಭಗವಂತ ಇದ್ದಾನೆ ಅನ್ನೋ ಅನುಸಂಧಾನ ಇರಬೇಕು. ಅನುಸಂಧಾನದಲ್ಲಿ ವ್ಯತ್ಯಾಸ. ಅನುಸಂಧಾನ ಹೇಗಿರಬೇಕು ಅಂದ್ರೆ, ಎಲ್ಲರಿಗೂ ಅವರವರ ಯೋಗ್ಯತಾನುಸಾರವಾಗಿ ಹಂಚಿ ತಿನ್ನಬೇಕು. ಆ ಹಂಚುವಾಗ ಎಲ್ಲರ ಒಳಗೂ ಭಗವಂತ ಇದ್ದಾನೆ, ತತ್ವಾಭಿಮಾನಿ ದೇವತೆಗಳಿದ್ದಾರೆ ಅನ್ನೋ ಅನುಸಂಧಾನದಿಂದ ಎಲ್ಲರಿಗೂ ಹಂಚಬೇಕು. ಆದರೆ ವಿಶೇಷವಾಗಿ ಮನುಷ್ಯರಲ್ಲಿ ಭಗವಂತನ ಸನ್ನಿಧಾನ ವಿಶೇಷ ಇದೆ ಅಂತ ತಿಳ್ಕೊಳ್ಬೇಕು. ಸುತರಾಂ ನೃಷು ಅನ್ನೋ ಪದಕ್ಕೆ ಹಾಗರ್ಥ. ಸುತರಾಂ ನೃಷು, ಸುತರಾಂ ಅಂದ್ರೆ ವಿಶೇಷ ಸನ್ನಿಧಾನ, ಭಗವಂತನ ವಿಶೇಷ ಸನ್ನಿಧಾನ ಮನುಷ್ಯರಲ್ಲಿ ಇದೆ ಅಂತ. ಯಾಕೆಂದ್ರೆ ಮನುಷ್ಯರಲ್ಲಿ ಇರುವಷ್ಟು ಭಗವಂತನ ಸನ್ನಿಧಾನ ಬೇರೆ ಪ್ರಾಣಿಗಳಲ್ಲಿ ಇರೋದಿಲ್ಲ. ಭಗವಂತನ ವಿಶೇಷ ಸನ್ನಿಧಾನ ಮನುಷ್ಯರಲ್ಲಿ ಇರ್ತದೆ. ಆ ಒಂದು ಅನುಸಂಧಾನ ಇರಬೇಕು.
ವಿಜಯಧ್ವಜ ತೀರ್ಥರು ಒಂದು ವಿಶೇಷ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಅಹಿಂಸಾ ಸತ್ಯಮಸ್ತೇಯಂ ಶೌಚಮಿಂದ್ರಿಯ ಸಂಯಮಃ ದಮಕ್ಷಮಾರ್ಜವಂ ದಾನಂ ಸರ್ವೇಷಾಂ ಧರ್ಮ ಸಾಧನಂ ಅಂತ ಹೇಳಿದ್ದಾರೆ. ಇದೆಲ್ಲ ಧರ್ಮ ಸಾಧನ ಅಂತ ಹೇಳಿದ್ದಾರೆ ಸ್ಮೃತಿ ವಾಕ್ಯದಲ್ಲಿ. ಅಹಿಂಸಾ, ಸತ್ಯ, ಅಸ್ತೇಯ, ಶೌಚ ಇದೆಲ್ಲ ಯಾವ್ದಾವುದನ್ನ ಅಲ್ಲಿ ಧರ್ಮ ಸಾಧನ ಅಂತ ಹೇಳಿದ್ದಾರೋ ಅದನ್ನ ಧರ್ಮ ಸಾಧನ ಅಂತ ತಿಳ್ಕೊಳ್ಬೇಕೆ ಹೊರತು ಧರ್ಮ ಅಲ್ಲ. ಅದು ಧರ್ಮದ ಅಂಗ. ಧರ್ಮಕ್ಕೆ ಇವೆಲ್ಲ ಸಾಧನಗಳು ಅಂತ ತಿಳ್ಕೊಳ್ರಿ, ಹೊರತು ನೇರವಾದ ಧರ್ಮ ಅಲ್ಲ ಅಂತ ಅನ್ನೋ ವಿಷಯವನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಇದು ಸಾಮಾನ್ಯ ಧರ್ಮ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ನಾರದರು. ಸತ್ಯಂ ದಯಾ ತಪಶೌಚಂ ತಿತಿಕ್ಷೇಜ್ಯ ಅಂತ ಹೇಳಿ ಇದನ್ನೆಲ್ಲ ಧರ್ಮ ಅಂತ ಧರ್ಮತ್ವವನ್ನು ಅದಕ್ಕೆ ಹೇಳಿದ್ದಾರೆ ನಾರದರು. ಅದರ ಉದ್ದೇಶ ಶಾಸ್ತ್ರದಲ್ಲಿ ಸ್ಮೃತಿಯಲ್ಲಿ ಎಲ್ಲೆಲ್ಲಿ ಇವುಗಳನ್ನ ಧರ್ಮದ ಅಂಗಗಳು ಅಂತ ಹೇಳಿದ್ದಾರೋ ಅವುಗಳನ್ನೆಲ್ಲ ಧರ್ಮಾಂಗ ಅಂತ ಇಟ್ಕೊಳ್ಬೇಕೆ ಹೊರತು ನೇರ ಧರ್ಮಗಳಲ್ಲ ಇವು. ಧರ್ಮಕ್ಕೆ ಅಂಗಗಳಿವೆಲ್ಲ. ಯಾಕೆಂದ್ರೆ ಸ್ಮೃತಿ ವಾಕ್ಯ ಹಾಗಿದೆ, ಸರ್ವೇಷಾಂ ಧರ್ಮ ಸಾಧನಂ ಅಂತ ಹೇಳಿದ್ದಾರೆ. ಧರ್ಮಕ್ಕೆ ಸಾಧನ ಅದು ಅಂತ ಹೇಳಿದ್ದಾರೆ. ಅಂತ ಸಂದರ್ಭದಲ್ಲಿ ಇವುಗಳು ಧರ್ಮದ ಅಂಗ ಅಂತ ಇಟ್ಕೊಳ್ಬೇಕೆ ಹೊರತು ಅದು ಧರ್ಮ ಅಲ್ಲ ಅಂತ ತಿಳ್ಕೊಳ್ರಿ ಅಂತ ಒಂದು ವಿಷಯವನ್ನ ಸೇರಿಸ್ತಾರೆ. ಅನ್ನಾದ್ಯಾದೇ ಸಂವಿಭಾಗೋ ಭೂತೇಭ್ಯಶ್ಚ ಯಥಾರ್ಹತಃ ತೇಷ್ವಾತ್ಮದೇವತಾ ಬುದ್ಧಿ ಸುತರಾಂ ನೃಷು ಪಾಂಡವ. ಶ್ರವಣಂ ಕೀರ್ತನಂ ಚಾಸ್ಯ ಸ್ಮರಣಂ ಮಹತಾಂ ಗತೇಃ ಸೇವೇಜ್ಯಾವನತಿ ಸಖ್ಯಂ ದಾಸ್ಯಂ ಆತ್ಮಸಮರ್ಪಣಂ. ಈ ಶ್ಲೋಕಕ್ಕೆ ಮಧ್ವಾಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ. ತಂತ್ರಮಾಲಾ ಗ್ರಂಥದ ವಾಕ್ಯವನ್ನು ಉದಾಹರಿಸಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ವಿಷಯ ಜಾಸ್ತಿ ಹೇಳಲಿಕ್ಕಿದೆ, ನಾಳೆ ದಿವಸ ನೋಡೋಣ. ಅನಾದ್ಯನಂತ ಕಾಲೇಶು ಮುಕ್ತೌ ಸಂಸಾರ ಏವ ಚ ಮಯಿಸ್ಥಶ್ಚೋದಯತ್ಯೇಕೋ ವಿಷ್ಣುರ್ಮಾಂ ಸರ್ವದೈವತು ಇತಿ ಸಂಪ್ರೀತಿಕಂ ಜ್ಞಾನಂ ವಿದ್ಯಾದಾತ್ಮಸಮರ್ಪಣಂ ಬಹಿಸ್ಥೇಶ್ವರದಾಸತ್ವಂ ದಾಸ್ಯಮಿತ್ಯು ಉಚ್ಯತೆ ಬುಧೈಃ ಇತಿ ತಂತ್ರಮಾಲಾಯಾಂ ಅಂತ ತಂತ್ರಮಾಲಾ ಗ್ರಂಥದ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಅದನ್ನ ಸೇರಿಸಿಕೊಂಡು ಇದರಲ್ಲಿ ದಾಸ್ಯ ಅಂದ್ರೆ ಏನು ಅದರ ಬಗ್ಗೆ ಎಲ್ಲ ವಿಚಾರ ಮಾಡಲಿಕ್ಕಿದೆ. ಹಾಗಾಗಿ ನಾಳೆ ದಿವಸ ಇದನ್ನ ನೋಡೋಣ. ಅಲ್ಲಿಗೆ 10 ಶ್ಲೋಕಗಳಾಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ, ಚೆನ್ನಾಗಿತ್ತು. ಹರೇ ನಮಃ. ಧನ್ಯವಾದ ಆಚಾರ್ಯ. ನಮಸ್ಕಾರ. ನಮಸ್ಕಾರ. ಹರೇ ಹರೇ ನಮಃ. ಹರೇ ನಮಃ.